ಏಯ್ ತೆಗಿಯ, ಯಾಕೆ ಯಾಕೆ ತೆಗಿಯ, ಯಾಕೆ ಕಲೆಕ್ಟ್ ಇದು ಟೋಲ್ ಕಲೆಕ್ಟ್ ಮಾಡ್ತಾ ಇರೋದು? ತೆಗಿಯ, ಎತ್ತ ಮುರಿದಾಕ್ಬಿಡ್ತೀನಿ ಈಗ ನಾನು. ತೆಗಿ ಅಂತ ಹೇಳ್ತಾ ಇರೋದು. ಏಯ್ ತೆಗಿತೀಯಲ್ಲ, ಮುರಿದಾಕ್ಲ ತೆಗಿ ಅಂತ ಹೇಳ್ತಾ ಇದ್ದೀನಿ ನಿನ್ಗೆ. ತೆಗಿಯ, ತೆಗಿ ಅಂತ ಹೇಳ್ತಾ ಇರೋದು. ಯಾರು ನಿಮ್ ಟೋಲ್ ಕಲೆಕ್ಟ್ ಮಾಡಕ್ ಹೇಳಿದ ಅಕ್ರಮವಾಗಿ ನಿಮ್ಗೆ? ಬೇಗ ತೆಗಿಬೇಕು. ಏನ್ ಆಟ ಆಡ್ತಿದ್ದೀರಿ ಹಂಗೆ ನೀವು? ಹೇಳೋರ್ ಕೇಳೋರ್ ಇಲ್ದಂಗ ಆಗ್ಬಿಟ್ಟವ್ರು ನಿಮ್ಗೆ. ಏಯ್ ತೆಗಿತೀಯ ಹಿಂಗೆ? ನೋಡಿ ಮುಂದೆ ತೆಗಿತೀರೋ ಇಲ್ಲಪ್ಪ? ಯಾರು ಹೇಳಿದ್ದು? ಸರಿ, ಅವ್ರು ಯಾರು ನಿಮ್ಮ ಆಫೀಸರ್? ಏ ಬಾಪ, ಯಾರು ಇವ್ರೆ? ಅಡ್ವೊಕೇಟ್ ಮುಖ್ಯ ಅಂತ ಹೇಳಿ ಯಾಕೆ ಹಿಂಗೆ ಅಕ್ರಮ ಕಲೆಕ್ಟ್ ಮಾಡ್ತಾರೆ? ಗೊತ್ತು ನನಗೆ, ನೀವು ಯಾರಂತ ನನಗೆ ಗೊತ್ತಲ್ಲ. ಟೋಲ್ ಸಂಬಂಧಪಟ್ಟಂಗೆ ನೀವು ಹೈಕೋರ್ಟಿನ ಆರ್ಡರ್ ಐತಲ್ಲ ತಗೊಂಡು ಹೋಗಿ. ನಿಮ್ಗೆ ಗೊತ್ತಿದೆ, ನೀವು ರಿಟೈರ್ಡ್ ಆಗಿದ್ದೀರಿ, ಓದಿದಿರಿ, ಓದಿ ಸ್ವಾಮಿ, ಹೇಳಿ. ಇದೆ ಪರ್ಟಿಕ್ಯುಲರ್ ಇವತ್ತು ಗೌರ್ಮೆಂಟ್ಗೂ ಬರ್ದವ್ರೆ, ಗೌರ್ಮೆಂಟ್ಗೂ ಬರ್ದವ್ರೆ, ಸಿಎಂಗೂ ಬರ್ದವ್ರೆ. ನೀವು ಅಕ್ರಮವಾಗಿ ಟೋಲ್ ಕಲೆಕ್ಟ್ ಮಾಡಬಾರ್ದು ಅಷ್ಟೇ ಸರ್. ನಾವ್ ಹೇಳ್ತಾ ಇದೀವಿ, ಇದು ಅಪೀಲ್ ಮಾಡಿದ್ರೆ ನೀವು ಕೋರ್ಟ್ಗೆ ಹೋಗಿ. ಕೋರ್ಟ್ ನನಗೆ ಸರ್ ನಾನು ಹೇಳ್ತಾ ಇದ್ದೀನಿ, ನಾಳೆ ಬೆಳಿಗ್ಗೆ ನಡೆಯೋ ಕಥೆನೇ ಬೇರೆ ಇರ್ತದೆ. ನೋಡೋಣ ಬಿಡಿ, ಫಸ್ಟ್ ನೋಡೋಣ. ನಾಳೆ ಬೆಳಿಗ್ಗೆ ನಾವು ಬರ್ತೀವಿ. ಹೌದು, ಎಲ್ಲ ಅಡ್ವೊಕೇಟ್ ಫ್ರೀ ಬಿಡಕಾಗ್ತದೆ. ಅಡ್ವೊಕೇಟ್ ಫ್ರೀ ಅಲ್ಲ ರೀ, ಪಬ್ಲಿಕ್ ಫ್ರೀ ಬಿಡ್ರಿ. 23 ವರ್ಷ ಆಗಿದೆ, ಕಾನೂನು ವೈಲೇಷನ್ ಆಗಿದೆ. ನೀವು ಕಲೆಕ್ಟ್ ಮಾಡಂಗಿಲ್ಲ, ನೀವು ಕಲೆಕ್ಟ್ ಮಾಡಂಗಿಲ್ಲ, ನೀವು ಕಲೆಕ್ಟ್ ಮಾಡಂಗಿಲ್ಲ. ಒಂದ್ ನಿಮಿಷ, ಟೋಲ್ ಕಲೆಕ್ಷನ್ ಮಾಡಬಾರ್ದು ಅಂತ ಆರ್ಡರ್ ಎಲ್ಲ ತೋರಿಸಿ. ನೀವು ಟೋಲ್ ಕಲೆಕ್ಟ್ ಮಾಡಬಾರ್ದು ಆರ್ಡರ್ ತೋರಿಸಿದ್ದೇನೆ. ಆರ್ಡರ್ ನೀವು ಓದ್ಬಿಟ್ಟು ನನಗೆ ನಾನು ಓದಿದ್ದೀನಿ. ಅಲ್ಲ ಕಲೆಕ್ಟ್ ಮಾಡಿ ಅಂತ ಹೇಳಿದ್ರೆ ನನಗೆ ಹೇಳಿ ತೋರಿಸಿ. ನನಗೆ ಕಲೆಕ್ಟ್ ಮಾಡಕ್ಕೆ ಮಾಡಬಾರ್ದು ಅಂತ ಹೇಳಿದೆ ಅಂತ ಹೇಳಿ ಕಲೆಕ್ಟ್ ಮಾಡಕ್ಕೆ